ಹೊನ್ನಾಳಿ ಮತ್ತು ಉತ್ತರ ಮಾಡ್ತಾ ಇದ್ದಾರೆ ಜಿ ವಿ ವಿನಯ್ ಕುಮಾರ್. ಯಾವ ಪಾರ್ಟಿಯಿಂದ? ಯಾವ ಮತ್ತು ಬಿ ಜೆ ಪಿ ಓಡಾಡೋದಾರೆ, ಬಿ ಜೆ ಪಿಯಿಂದ ಇನ್ನೇನು ಮಾಡ್ತಾರೆ? ಇವನ ಕ್ಷೇತ್ರ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆ ತಕ್ಷಣದಲ್ಲಿ ಸಹಕಾರ ಕೊಡೋದು ಧನ್ಯವಾದ. ಆದರೆ ಯಾವ ಪಾರ್ಟಿಯಿಂದ ಅಂತ ಹೇಳಿದ್ರೆ ನಾನೇ ಉತ್ತರ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ. ಅವರು ಪಕ್ಷೇತರ ಸ್ಪರ್ಧೆ ಮಾಡಲಿ, ಅದು ಅಭಿವ್ಯಕ್ತಿಗೆ ಜನ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಹೊನ್ನಾಳಿಯಲ್ಲಿ ನಾನು ಸ್ಪಷ್ಟವಾಗಿ ನಾನು ಸ್ಪರ್ಧೆ ಮಾಡ್ತೀನಿ. ದಾವಣಗೆರೆ ಉತ್ತರದಲ್ಲಿ ಮೊನ್ನೆ ತಾನೇ ಸ್ಪರ್ಧೆ ಮಾಡಿಸುವಂಥ ಲೋಕಿಕರ ನಾರಾಜರು ಅವ್ರ ಜೊತೆಗೆ 8-10 ಜನ ಅಪೇಕ್ಷಿತರಿದ್ದಾರೆ. ಮತ್ತು ಚನ್ನಗಿರಿ ಇರ್ಬೋದು, ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಚಳಿಯವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸಮರ್ಥರಿದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನೋಡಿ ಸಂಘಟನೆ ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಪಕ್ಷಕ್ಕೆ ನಮ್ಮದು ಕೊಡುಗೆ ಇದೆ. ಕಾರ್ಯಕರ್ತರ ಮಧ್ಯೆ ಬರ್ತಿದ್ದೀವಿ, ಜನಸಾಮಾನ್ಯರ ಮಧ್ಯೆ ಬರ್ತಿದ್ದೀವಿ. ನಾವು ಶಾಸಕರಾಗಿ ಸಚಿವರಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೀವಿ. ಪಕ್ಷದ ಸಂಘಟನೆ ನಮ್ಮದೇ ಆದ ಕೊಡುಗೆ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಹೊನ್ನಾಳಿ ನಾನು ಸಮರ್ಥ ಇಲ್ಲ. ಪಕ್ಷೇತರ ಸ್ಪರ್ಧೆ ಮಾಡ್ಬೋದು, ಅದನ್ನು ಸ್ಪರ್ಧೆ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಉತ್ತರದಲ್ಲಿ ಒಂದು ನಿಮಿಷ ಹೇಳ್ತೀನಿ. ಉತ್ತರದಲ್ಲಿ ಸೋತ ಅಭ್ಯರ್ಥಿ ಲೋಕ ನಾರಾಯಣ ಮತ್ತು 8 ಜನ ಆಕಾಂಕ್ಷಿಗಳಿದ್ದಾರೆ. ಈಗ ಟಿಕೆಟ್ ಕೊಡೋದು ನನ್ನ ಕೈಲಿಲ್ಲ. ಉತ್ತರದಲ್ಲೂ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಲೋಕಿಕದ ಸೋತದ್ದು ಅಂತ ಹೇಳಿದ್ದೀನಿ. ಮತ್ತು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಹೊನ್ನಾಳಿಲಿ, ಚನ್ನಗಿರಿಲಿ, ಎಲ್ಲ ಕ್ಷೇತ್ರದಲ್ಲೂ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನಾವು ಯಾರು ಒಪ್ಪಲ್ಲ. ಕೆಲವು ಈ ಏರಿಯಾಕ್ಕೆ ಕರೆಂಟ್ ವೋಲ್ಟೇಜ್ ಹೆಚ್ಚು ಕಡಿಮೆ ಹಾಕೊಂಡು ಬರಾಕತ್ತಿದ್ದೆ. ಸೊ ಮೊದಲು ಒಬ್ಬರು ಇಲ್ಲೇ ಸೆಕ್ಷನ್ ಆಫೀಸರ್ ಕುಲಕರ್ಣಿ ಅಂತ ಹೇಳಿ ಇದ್ದರು. ಅವರು ಏನಾರು ಇದ್ದರು ಬಂದೆ ನೋಡ್ತಿದ್ರು, ಕೆಲಸ ಮಾಡ್ತಿದ್ರು. ಇವರು ಟ್ರಾನ್ಸ್ಫರ್ ಆಗಿ ಒಂದು 15-20 ದಿವಸ ಆಗೈತೆ ಅಂತ. ಹೊಸದಾಗಿ ಯಾರು ಬಂದಾರಲ್ಲ ಅವರು ಹಿರೇಮಠ ಅಂತೇಳಿ ಯಾರೋ ಬಂದಾರಂತ. ಅವ್ರು ಯಾರ್ದೂ ಫೋನ್ ರಿಸೀವ್ ಮಾಡಲ್ಲ. ಇವರೆಲ್ಲರೂ 10 ಸಲ ಇವ್ರು ಕಂಪ್ಲೇಂಟ್ ಹಾಕಿದ್ರು ಕೂಡ ಇಲ್ಲಿ ಏನಾಗೈತಿ ಅಂತೇಳಿ ಬಂದು ನೋಡಿಲ್ಲ ಅವರು. ನಾನು ಕೂಡ 10 ಸಲ ಹೇಳಿನ ಅವ್ರಿಗೆ ಆ ಏರಿಯಾದಾಗ ಕರೆಂಟಿನ ಪ್ರಾಬ್ಲಮ್ ಆಗೈತಿ. ಕರೆಂಟ್ ಹೆಚ್ಚು ಕಡಿಮೆ ಆಗೋದು. 2-3 ಮಂದಿದು ಮನೆದು ಟಿವಿ ಶಾರ್ಟ್ ಸರ್ಕ್ಯೂಟ್ ಆಗೈತಿ ಮತ್ತು ಫ್ರಿಜ್ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಯಾವು. ಎಲ್ಲ ಬಂದು ನೋಡ್ಕೊಂಡು ಇದು ಏನು ಪ್ರಾಬ್ಲಮ್ ಐತೆ ಸಮಸ್ಯೆ ಬಗೆಹರಿಸ್ಕೊಡೋದು ಬಿಟ್ಟೆ ಆ ಸೂಟಿ ಅದಾವು, ಕೆಲಸ ಮಾಡೋಕ್ಕೆ ಲೇಬರ್ಸ್ ಇಲ್ಲ, ನಮ್ಮ ಸಿಬ್ಬಂದಿ ಇಲ್ಲ, ಇದೇ ಹೇಳ್ಕೊಂಡು KB ಅವರು ಇವತ್ತು ಈ ಪರಿಸ್ಥಿತಿಗೆ ತಂದಾರೆ. ಇವ್ರಿಗೆ ಕೊಡೋರು ಮನೆ ಅದ, ಅವ್ರು ಟೋಟಲ್ ಮನಿ ಫುಲ್ ಸುಟ್ಟು ಹೋಗಿತ್ತು. ಅದೊಂದು ದೂರಕ್ಕೆ ಚಲೋ ಆತ. ಯಾರು ಇದ್ರೆ ಪ್ರಾಣಕ್ಕೆ ಅಪಾಯ ಇದು. ಈಗ ಅವರು ಇವ್ರು ನೋಡ್ರಿ, ಇವರು ಎಜೇಬಲ್ ಪರ್ಸನ್, ಇವರೆಲ್ಲ ಹೆದರ್ ಬಿಟ್ಟಾರಿದೆ ನೋಡಿ. ಇವತ್ತು ಹಿಂಗಾಗೈತಿ ಅಂತೇಳಿ ಹೇಳಕ್ಕೆ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಕ್ಕೆ ತಯಾರಿಲ್ಲ ಅವ್ರು. ಅದೇ ಈಗ ಒಂದು 1.5 ತಾಸು ಹಿಂದೆ ಹಿಂಗಾಗೈತಿ ಅಂತೇಳಿ ಇವ್ರು ಮನ್ಯಾಗ ಇದ್ದಿಲ್ಲ. ಇಲ್ಲೊಂದು ಹುಡುಗರು ಫೋನ್ ಮಾಡಿ ಏನಾಗೈತಿ ಅಂತೇಳಿ ಇಲ್ಲೊಂದು ಹುಡುಗರು ನಮ್ಮ ಕರೆದು ಹೇಳಿದ್ರು, ಇಲ್ಲ ಏನೋ ಹೊಗೆ ಬರಾಕ್ತೈತೆ ಅಂತೇಳಿ. ಬಾಗಿಲ ತೆಗೆದು ನೋಡಿದ ಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಮನೆಯೂ ಸುಟ್ಟೈತೆ. ಅದ ಇಮಿಡಿಯೇಟ್ ನಾವು ಫೈರ್ ಬ್ರಿಗೇಡ್ ಅವ್ರಿಗೆ ಕರ್ಸೀವಿ. ಅವ್ರು ಬಂದು ಅವ್ರು ಬರೋ ಮಟ್ಟ ಎಲ್ಲ ಸುಟ್ಟು ಹೋಗಿತ್ತದ. ಅದ್ರ ನೀರು ಹೊಡೆದೆಲ್ಲ ಇದು ಮಾಡ್ಯಾರ. ಟೋಟಲ್ ಲಾಸ್ ಆಗೈತಿ. ನಿಮ್ಮ ಕಣ್ಣು ಮುಂದಿದೆ ನೋಡ್ರಿ ನೀವು. ಬಟ್ ಈ KB ಅವರು ಈ ಥರ ಮಾಡಬಾರ್ದಲ್ಲ. ಹಿಂಗೆ ಇವತ್ತು ಏನೂ ಆಗಿಲ್ಲ. ಯಾರು ಜೀವಕ್ಕೆ ಅಪಾಯ ಆದ್ರೆ ಏನು ಮಾಡ್ತಾರೆ ಇವರು? ಇನ್ನೂ ಮಟ್ಟ ನೋಡ್ರಿ ಇಷ್ಟೆಲ್ಲ ಇದಾದ್ರೂ ಅವ್ರು ಯಾರು ಬಂದಿಲ್ಲ. ಸರಿ.